ಏನ್ ಗೊತ್ತಾ, ಹೆಂಗಿದೀನೋ ಹಂಗೆ ನೋ ಫಿಲ್ಟರ್ ತೋರಿಸ್ಬಿಡೋಣವಾ? ಹ್ಮ್. ಹುಬ್ಬಳ್ಳಿ ನೋಡಿ ಅವ್ರ ಪರಿಸ್ಥಿತಿ ಹೇಗೆ ಲಪಡ ಆಗ್ತಿರ್ತದೆ. ಎಷ್ಟು ಫೈನ್ ಹೊಂಟೀವಿ ಈಗ ಸುಮಾರು ಕಡೆ ಹೋಗೋಣ ಅಂತ ಕ್ವೆಶನ್ ಮಾಡಿ ಹೊಂಟೀವಿ. ಚಾರ್ಜ್ ಖಾಲಿಯಾಗಿ ಇಟ್ಕೊಂಡು ಅದ ನಂತರ ಡ್ರೆಸ್ ತೊಗೊಳಕ್ಕಾಗಿಲ್ಲ. ಮಗ ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಕರ್ನಾಟಕ ಮಂದಿಗೆ ನಾವು HSL ಲಾಗಿಗೆ ಸ್ವಾಗತ ಸುಸ್ವಾಗತ. ಹುಡುಗರೆಲ್ಲ ಮಾತಾಡ್ಕೊಂಡು ನಾಳೆ ನಮ್ಮ ದೋಸ್ತ ಮದುವೆ ಐತಿ, ಗಿಲ್ಲಿಗೆ ಮಾಡೋದು ಅಂತಂದು ಹುಡುಗರು ಸೇರಿ ಅರ್ಬಿ ತರಕ್ಕೆ ಹೊಂಟೀವಿ. ಹುಬ್ಬಳ್ಳಿಗೆ ಹೊಂಟೀವಿ ಡ್ರೆಸ್ ತರಕ್ಕೆ. ಎಲ್ಲ ನಿನ್ನೆ ಮಾತಾಡ್ಕೊಂಡು ಡಿಸ್ಕಷನ್ ಆಗಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಈಗ ಹೊಂಟೀವಿ. ಟೈಮ್ ಈಗ 11 ಗಂಟೆ ಆಗೈತಿ. ಹುಡುಗರು ಬರಕ್ಕೆ ಕುಂತಾರ, ಟಿಕೆಟ್ ಎಲ್ಲ ತೆಗೆಸ್ಕೊಂಡಿದ್ದೈತಿ. ಅವ್ರ ಸಂಬಂಧ ವೇಟ್ ಮಾಡಕ್ಕೆ ಕುಂತೀನಿ ನಾನು. ಫೋನ್ ಹಚ್ಚಕ್ಕೆ ಕುಂತಾರ ಅವರು. ಬಂದು ನಿಮ್ಗೆ ಸಿಗ್ತೀನಿ ಅಂತ ಅವ್ರು ಬಂದ ಮ್ಯಾಗ. ಇಷ್ಟು ಮಂದಿ ಹೊಂಟೀವಿ ಹುಬ್ಬಳ್ಳಿ, 3 ಮಂದಿ ಅಂತಂದು ಹೇಳಿ 4 ಮಂದಿ ಹೊಂಟೀವಿ. 3 ಮಂದಿ ಅಂತಂದು ಹೇಳಿ 4 ಮಂದಿ ಹುಬ್ಬಳ್ಳಿಗೆ ಇಲ್ಲಿ ಬಂದ ನೋಡ್ರಿ ನಮ್ಮ ಹುಡ್ರು. ಇನ್ನೊಬ್ಬ ಬರಾಕಂತಾನಲ್ಲಿ ಗದಗ ರೈಲ್ವೆ ಸ್ಟೇಷನ್ ಅಪ್ಡೇಟ್ ಆಗೋಂತೈತಿ ಫೈನಲಿ ನೋಡ್ರಿ. ಇನ್ನೊಬ್ಬ ಬಂದು ನೋಡ್ರಿ, ಇನ್ನೊಬ್ಬ ಇವರಿಬ್ರು ಮಂದಿ ಈಗ 1 hour later. ಜನರಲ್ ಟಿಕೆಟ್ ತೆಗಿಸಿ ಸ್ಲಿಪ್ಪರ್ ಹೋಗ್ಯಾಕ ಕುಂತೀವಿ ನಾವು. ನೋಡಿ ನೋಡು ಪರಿಸ್ಥಿತಿ ಆಗೈತೆ ನಮ್ದು. ನೋಡ್ರಿ ಎಲ್ಲೈತಿ A few moments later. ಫೈನಲಿ 1 ಗಂಟೆಗೆ ಬಂದು ರೀಚ್ ಆಗಿ ಹುಬ್ಬಳ್ಳಿ. ಅಲ್ಲಿ ಲಪಡ ಆಗ್ಬಿಟ್ಟಿತ್ತಲ್ಲೇ ಟಿಸಿ. ಯಾರು ಇದ್ರಲ್ಲಿ ಅಲ್ಲಿ ನಾನವೇ ಏನಂತ ಬಂದವ ಜನರಲ್ ಟಿಕೆಟ್ ತೆಗಿಸಿ ರಿಸರ್ವೇಶನ್ ಅಂತ ಕೇಳಿದ. ಓಡೋಗಿ ಮತ್ತೆ ಜನರಲ್ ಬೋಗಿ ಹತ್ತಿದ್ವಿ. ಏನು ಮಾಡೋಕ್ಕಾಗಿಲ್ಲ. ಎಷ್ಟು ಅಮೌಂಟ್ ಅಂದ ನಾವು ಅಮೌಂಟ್ ಫೈನ್ ಹಾಕಿ ಅಂತ ಹೇಳಿದ. ಇನ್ನೇನು ಫೈನ್ ಹಾಕ್ತೀವಿ ಅಂತ ಅನ್ಕೊಂಡಿದ್ದೀವಿ. ಇಲ್ಲದ ನೋಡ್ರಿ ಸಾಕಾರ ಜನರಲ್ ಬೋಗಿ ಹೋಗ್ತೀವಿ ಅಂತಂದು ಹೇಳಿ ಜನರಲ್ ಬೋಗಿ ಹೋಗ್ತೀವಿ ಅಂತಂದು ಹೇಳಿ ಓಡಾಕತ್ತಿದ ನಮಗೆ. ಹಿಂಗೆ ಇವ ಊಟ ಮಾಡಿಸ್ತಾನೆ. ಅಷ್ಟೇ ಹುಬ್ಬಳ್ಳಿಯಾಗ ಪಟ್ಟಿಗೆ ನಾನು ತಿಂದು ಸಿಗ್ತೀನಿ ಅಂತಿಲ್ಲ. ಅಲ್ಲಿ ಎಲ್ಲಿ ಹೋಗ್ತೀವಿ ಅಂತಂದು ಹೇಳ್ತೀನಿ ಅಂತ ಹೋಗಿ ನಿಮ್ಗೆ ಸಿಗ್ತೀನಿ ಅಂತ ಡ್ರೆಸ್ ಪಟ ಡ್ರೆಸ್ ತೊಗೊಂಡು ಮತ್ತೆ ಮೂವಿಗೆ ಹೋಗೋಣಂತೀಗ ಸಿಗ್ತೀನಿ ಅಂತ ಅರ್ಬಿ ತೊಗೊಂಡು ಇವ್ರ ಎತ್ತಿ ಹೋಗೋಣ. ಹೋಗಿ ಡ್ರೆಸ್ ಇಸ್ತಾನೋ ಊಟ ಮಾಡೋಣ. ಅಲ್ಲೈತೆ ನೋಡ್ರಿ, ಅಲ್ಲಿ ಹೊಂಟೀವಿ.
ಸೆಲೆಕ್ಷನ್ ಮಾಡಕೊಂತೀವಿ ಇಲ್ಲೇ. ಹುಡುಗರಿಗೆ ಡ್ರೆಸ್ಸಿಂಗ್ ಫೋಟೋ ಕಳಿಸಿ ಯಾವುದಂತ ಸೆಲೆಕ್ಟ್ ಮಾಡಕೊಂತೀವಿ. Twenty minutes later. ಅಲ್ಲಿ ರಾಮರಾಜ್ ಕಾಟನ್ ಪಂಚಿಗೆ ಹೋಗಿದ್ವಿ ಅಲ್ಲಿ ತೊಗೊಳಕ್ಕೆ. ಅವರು 1595 ಫುಲ್ ಸ್ಲೀವ್ಸು, 1495 ಹಾಫ್ ಸ್ಲೀವ್ಸ್ ಅಂತಂದು ಹೇಳಕ್ಕಂತಾರೆ. ಅದಕ್ಕೆ ಇನ್ನೊಂದು ಕಡೆ ಹೋಗೋಣ ಅಂತಂದು ಹೊಂಟೀವಿ. ಈಗ ವಿಮಾಲ್ ಕಡೆ ಹೋಗೋಣ ಅಂತಂದು ಡಿಸ್ಕಷನ್ ಮಾಡಿ ಹೊಂಟೀವಿ. ಎಲ್ಲ ತೊಗೊಂಡು ಇವತ್ತು ಫಿಕ್ಸ್ ಆಗಿದ್ವಿ. ಯಾರು ತೊಗೊಂಡು ಗ್ರೂಪ್ನಾಗ ಫೋಟೋ ಹಾಕಿ ನೋಡಿದ್ರೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಇವತ್ತು. ವಿಮಾನ ಕಡೆ ಹೋಗಿ ಅಲ್ಲೇನೋ ಡಿಸ್ಕೌಂಟ್ ಆತಂದ್ರೆ ಅಲ್ಲಿ ತೊಗೊಂಡು ವಿಚಾರ ಐತಿ. ಇನ್ ಕೇಸ್ ಅಲ್ಲೇನೋ ಡಿಸ್ಕೌಂಟ್ ಆಗಿಲ್ಲ ಅಂದ್ರೆ ಅಲ್ಲಿ ಬಂದು ಫೈನಲ್ ರೇಟ್ ಮಾಡಿ ಡಿಸ್ಕೌಂಟ್ ಸ್ವಲ್ಪ ಮಾಡಿ ಶಿಪ್ ತೊಗೊಂಡು ಹೋಗಿ ವಿಚಾರ ಐತಿ. ಹೋಗಿ ವಿಮಾನ ಕಡೆ ಹೋಗಿ ಶಿಕ್ಷಣ ಬಿಸಿಲು ಭಾಳ ಅಂದ್ರೆ ಭಾಳ ಇತ್ತು ಬೆಳಗ ನಿಂತಲ್ಲೇ ಬೇರೆ ಹಾಕೊಂತೀವಿ ನಾವಂತೂ. Five hours later. ಫೈನಲಿ ಗದಗಿ ಬಂದು ತಲುಪಿ. ಲಾಗ್ ಮಾಡ್ಬೇಕಂತ ಮಾಡಿದ್ದೆ ನಾನು, ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಫೋನ್ ಚಾರ್ಜಿಂಗ್ ಖಾಲಿ ಆಗಿತ್ತು ನಂದು. 6 ಗಂಟೆ 7 ಗಂಟೆ ಆಗಿತ್ತು. ಪಟ್ ಮನೆಗೆ ಹೋಗಿ ರೆಡಿಯಾಗಿ ಈಗ ಬಂದ್ವಿ ಕರೆಕ್ಟಂಗೆ. ಭಾಳ ಬಿಸಿಲಿತ್ತು. ಅಲ್ಲಿ ನಂತರ ಡ್ರೆಸ್ ತೊಗೊಳಕ್ಕಾಗಿಲ್ಲ. ಹುಡ್ರೆಲ್ಲ ಬೇಡ ಇಲ್ಲೇ ಗದಿನ ನೋಡು ಅಂತಂದು ಹೇಳಿದ್ದಕ್ಕೆ ನಾ ಇದು ಬಂದೆ. ನಾನು ಈಗ ಗದಿನ ಹೋಗಿ ತೊಗೊಂಬಂದಿವಿ. ನಾಳೆ ಲಾಗ್ ಬರುತ್ತಂತ ತೋರಿಸ್ತೀನಿ ಬರ್ತೀನಿ ನಿಮ್ಮ ಕಲ್ಯಾಣ ಮಂಟಪ. ನಮ್ಮ ಮದುಮಗಳು ನೋಡ್ರಿ ఇక్కడ